ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮೂರನೇ T20 ಮ್ಯಾಚ್ ಈಸ್ ಇಯರ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮ್ಯಾಚ್ ನಡೀತಿದೆ ದ ಐಕಾನಿಕ್ ಧರ್ಮಶಾಲಾ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ. ಹೈ ಆಲ್ಟಿಟ್ಯೂಡ್ ರೀಜನ್ನು, ನಜ್ಜಿ ಕೋಲ್ಡ್ ವೆದರು, ಡಿಸೆಂಬರ್ ಮಂತಲ್ಲಿ ಬೇರೆ ಕೇಳಬೇಕಾಗಿರೋ ಮ್ಯಾಚ್ ನಡೆಯುವಂಥ ಟೈಮಲ್ಲಿ 10°C ಅಥವಾ ಅದಕ್ಕಿಂತ ಕಡಿಮೆ ಆಗ್ಬೋದು ಅಂತ ಇದೆ ಅಪ್ಡೇಟು. ಅದರ ಫೋರ್ಕಾಸ್ಟ್ ಪ್ರಕಾರ ಧರ್ಮಶಾಲಾ ಸ್ಟೇಡಿಯಂಗೆ ಬಂತು ಅಂತಂದರೆ ಸೊ ಎಲ್ಲ ಸ್ವೆಟರ್ಗಳು ಅದು ಇದು ಎಲ್ಲ ಹಾಕೊಂಡು ಇವತ್ತು ಪಕ್ಕ ಕೈಯೆಲ್ಲ ಶಿವರಿಂಗ್ ಆಗ್ತಾ ಇರುತ್ತೆ. ಕೋಲ್ಡ್ ಹ್ಯಾಂಡ್ಸಲ್ಲಿ ಯಾರು ಗೆಲ್ತಾರೆ ಈ ಕೋಲ್ಡ್ ಹ್ಯಾಂಡ್ಸ್ ಇಟ್ಕೊಂಡು ಅಂತ ಕಾದು ನೋಡಬೇಕು. ಸೌತ್ ಆಫ್ರಿಕನ್ ಕಂಡೀಷನ್ಸಾ ಅಂದರೆ ಸೌತ್ ಆಫ್ರಿಕನ್ಸ್ಗೆ ಇದು ಈಸಿ ಆಗೋ ಕಂಡೀಷನ್ಸಾ? ಖಂಡಿತ ಎಲ್ಲವೇ ಇಲ್ಲ. ಇಂಡಿಯನ್ಸ್ ಸ್ವಲ್ಪ ಪ್ರಾಕ್ಟೀಸು ಆಗಿದೆ ಧರ್ಮಶಾಲಾದಲ್ಲಿ ಆಡಿ. ಸೊ ನಾವು ನೋಡಿದ್ದೀವಿ IPL ಮ್ಯಾಚ್ಗಳೆಲ್ಲ ರೀಸೆಂಟಾಗಿ ಆಗಿರೋದು ಒಂಥರ 200 ನಾರ್ಮಾಗಿ ಹೋಗ್ಬಿಟ್ಟಿತ್ತು ಧರ್ಮಶಾಲಾದಲ್ಲಿ ಮ್ಯಾಚ್ ಆದಾಗೆಲ್ಲ. ಹೈ ಸ್ಕೋರಿಂಗ್ ಗೇಮ್ಗಳನ್ನ ನೋಡಿದ್ವಿ ನಾವು ಧರ್ಮಶಾಲಾದಲ್ಲಿ ಮ್ಯಾಚ್ ಆದಾಗೆಲ್ಲ. ಪೇಸಸ್ ಸ್ವಲ್ಪ ಎಫೆಕ್ಟಿವ್ ಆಗಿರ್ತಾರೆ. ಸ್ಪಿನ್ನರ್ಸು ಕೂಡ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಸ್ವಲ್ಪ ಎಫೆಕ್ಟಿವ್ ಆಗೇ ಇರ್ತಾರೆ. ಬಟ್ ಪೇಸಸ್ ಸ್ವಲ್ಪ ಮಟ್ಟಿಗೆ ಡಾಮಿನೇಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಸ್ಪಿನ್ನರ್ಸ್ಗೆ ಕಂಪೇರ್ ಮಾಡ್ತು ಅಂತಂದರೆ. ಬಟ್ ಸ್ಪಿನ್ನರ್ಸ್ನೇ ಡಾಮಿನೇಟ್ ಮಾಡಿರೋದು ಎರಡು ಮ್ಯಾಚ್ನ ನೋಡ್ತು ಅಂತಂದರೆ ಪೇಸಸ್ಗೆ ಕಂಪೇರ್ ಮಾಡ್ತು ಅಂದರೆ ಈ ಒಂದು T20 ಸೀರೀಸಲ್ಲಿ. ಸೊ ಅದರಿಂದ ಇವತ್ತು ಸ್ಪಿನ್ನರ್ಸು ಡಾಮಿನೇಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಅಕಾರ್ಡಿಂಗ್ ಟು ದ ಸ್ಟ್ಯಾಟ್ಸ್. ಎರಡು ಮ್ಯಾಚ್ನ ತೊಗೊಂಡು ನೋಡ್ತು ಅಂತ ಅಂದಾಗ. ಸೊ ಇನ್ನೇನಿದೆಯಪ್ಪ ಧರ್ಮಶಾಲಾದಲ್ಲಿ ಸೀನು, ಆ ಒಂದು ವೆದರ್ನ, ಒಂದು ಕ್ಲೈಮೇಟ್ನ, ಒಂದು ಫಾಗ್ನ, ಆ ಒಂದು ಪರ್ವತಗಳನ್ನ ನೋಡಿದ್ರೆ ಒಂಥರ ಮಜಾ ಒಂದು ಸ್ಟೇಡಿಯಂ ಅಂತ ಬಂದಾಗ. ಸೊ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಧರ್ಮಶಾಲಾ ಸ್ಟೇಡಿಯಮಲ್ಲಿ ಆಡೋದಕ್ಕೆ. ಯಾಕಂದರೆ ಅಂಥ ಒಳ್ಳೆ ವೈಪ್ ಕೊಡುತ್ತೆ, ಅಂಥ ಒಳ್ಳೆ ಸೀನ್ರಿ ಕೊಡುತ್ತೆ, ಲುಕ್ಸ್ ಕೊಡುತ್ತೆ. ಬಟ್ ರಾತ್ರಿ ಮ್ಯಾಚ್ ಆಗಿರೋದ್ರಿಂದ ಆ ಲುಕ್ಸು ಎಲ್ಲ ಏನೂ ಇರೋದಿಲ್ಲ, ಕತ್ಲಾಗೋಗ್ಬಿಟ್ಟಿರುತ್ತೆ. ಬಟ್ ಏನಾದ್ರು ಡೇ ಮ್ಯಾಚ್ ಆಗಿತ್ತು ಅಂದರೆ ಇನ್ನೂ ಒಂಥರ ನೋಡೋದಕ್ಕೆ ಒಳ್ಳೆ ಮಜಾ ಇರೋದು, ಒಳ್ಳೆ ಫೀಲ್ ಇರೋದು. ಸೊ ಇಲ್ಲಿ ಆ್ಯಾವ್ರೇಜ್ ಫಸ್ಟಿಂಗ್ ಸ್ಕೋರ್ ಅಂತ ಬಂದಾಗ 160 ಆ್ಯಂಡ್ ಅಬೋವ್ ಇದೆ. ಬಟ್ IPL ಮ್ಯಾಚ್ಗಳೆಲ್ಲ ರೀಸೆಂಟಾಗಿ ಆಗಿರೋದೆಲ್ಲ ನೋಡ್ತು ಅಂದರೆ 200 ನಾರ್ಮ್ ಆಗಿದೆ. ಸೊ ಆದ್ದರಿಂದ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಯಾರು ಕೂಡ ನೋಡ್ತಿರಲ್ಲ, ಫಸ್ಟ್ ಬ್ಯಾಟಿಂಗ್ ಯಾರು ಕೂಡ ಆಡೋದಿಲ್ಲ, ಚೇಂಜ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಟಾಸ್ ಗೆದ್ದಿರೋದು ನೋಡಿದಿರಲ್ಲ, ಎರಡು ಮ್ಯಾಚಲ್ಲೂ ಕೂಡ ಟಾಸ್ ಗೆದ್ದಿರೋ ಬೋಲಿಂಗ್ ಅಂತ ಹೇಳಿರೋದು. ಬಟ್ ಎರಡು ಮ್ಯಾಚಲ್ಲೂ ಕೂಡ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಎರಡು ಮ್ಯಾಚಲ್ಲೂ ಕೂಡ ಗೆದ್ದಿರೋದು. ಈ ಮ್ಯಾಚು ಬ್ಯಾಟಿಂಗ್ ಫಸ್ಟ್ ಆಡೋರು ಗೆಲ್ತಾರ ಅಥವಾ ಚೀಸ್ ಮಾಡುವಂಥ ಟೀಮ್ ಗೆಲ್ಲುತ್ತಾ ಅನ್ನೋದೇ ಒಂದು ಕ್ಯೂರಿಯಾಸಿಟಿ. ಟಾಸ್ ಸೋತು ಎರಡು ಮ್ಯಾಚ್ನ ಗೆದ್ದಿದ್ದಾರೆ. ಅಂದರೆ ಸೌತ್ ಆಫ್ರಿಕಾ ಒಂದು ಮ್ಯಾಚ್ ಗೆದ್ದಿದ್ದಾರೆ, ಇಂಡಿಯಾ ಒಂದು ಮ್ಯಾಚ್ ಗೆದ್ದಿದ್ದಾರೆ. ಇಲ್ಲಿ ಟಾಸ್ ಸೋತ್ರೇ ಅಡ್ವಾಂಟೇಜಾ ಅಂತ ಗೊತ್ತಾಗ್ತಿಲ್ಲ ನಮಗೆ ಈ ಒಂದು ಸೀರೀಸ್ನ ನೋಡ್ತು ಅಂತ ಅಂದಾಗ. ಸೊ ಇನ್ನು ಪ್ಲೇಯಿಂಗ್ 11 ಚೇಂಜಸ್ ಅಂತ ಬಂದಾಗ ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಅವ್ರು ಎಂಟ್ರಿ ಕೊಡಬೇಕು. ಇಲ್ಲಿ ಜಿತೇಶ್ ಶರ್ಮನ ಕೂರಿಸ್ತಾರೆ ಅಥವಾ ಶುಭ್ಮನ್ ಗಿಲ್ನ ಕೂರಿಸ್ತಾರ. ಶುಭ್ಮನ್ ಗಿಲ್ನ ಕೂರಿಸಿಲ್ಲ ಅಂತಾರೆ ಇದು ಕ್ಲಿಯರ್ ಫೇವರಿಟಿಸಮ್ ಆಗೋಗ್ಬಿಡುತ್ತೆ. ಹೌದು, ಶುಭ್ಮನ್ ಗಿಲ್ ಎರಡು ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡಿಲ್ಲ. ಅವ್ರು ಎಲ್ಲಿಂದನೋ ತೊಗೊಂಬಂದರು, ಏಷ್ಯಾ ಕಪ್ಪಿಗೆ ಕರ್ಕೊಂಬಂದು ವೈಸ್ ಕ್ಯಾಪ್ಟನ್ ಮಾಡ್ತಾರೆ. ಆಮೇಲೆ ಅವ್ರು ಇರಲೇ ಇಲ್ಲ, ಅವ್ರ ಟೀಮಲ್ಲೇ ಇರಲಿಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇಲ್ಲಿ ಸಂಜು ಸ್ಯಾಮ್ಸನ್ ಟಾಪ್ ಆರ್ಡರ್ ಆಡ್ತಾ ಇದ್ದಿದ್ದು, ಸೆಂಚುರಿಗಳನ್ನ ಇಳಿಸಿದ್ದು. ಸೊ ಸಂಜು ಸ್ಯಾಮ್ಸನ್ ಪೊಸಿಷನ್ ಹೆಂಗೆ ಕಿತ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಸೊ ಗೊತ್ತಾಗ್ತದೆ ಇದು ಕ್ಲಿಯರ್ ಫೇವರಿಟಿಸಮ್ ನಡೀತಿದೆ ಅಂತ. ಸೊ ಇಲ್ಲಿ ಚೇಂಜು ಆಗಲೇಬೇಕು. ಶುಭ್ಮನ್ ಗಿಲ್ ಆಗ್ತಾರಾ ಅಥವಾ ಜಿತೇಶ್ ಶರ್ಮಾ ಆಯಿತು ಅಂದರೆ ಪಾಪ ಅವ್ರೇನೋ ತಪ್ಪಿಲ್ದಂಗೆ ಆದಂಗೆ ಇರುತ್ತೆ. ಅವ್ರಿಗೆ ಸಿಕ್ಕಂಥ ಆಪರ್ಚುನಿಟಿ, ಅವ್ರು ಬರೋದೇ ನಂಬರ್ 7, ನಂಬರ್ 8 ಬರ್ತಾರೆ ಅಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ ಜಿತೇಶ್ ಶರ್ಮಾ. ಸೊ ಅವ್ರಿಗೆ ಸಿಕ್ಕಂಥ ಆಪರ್ಚುನಿಟಿ ಅವ್ರು ಗ್ರ್ಯಾಬ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಸಂಜು ಸ್ಯಾಮ್ಸನ್ ಆಡ್ತು ಅಂದರೆ ನನ್ನ ಪ್ರಕಾರ ಟಾಪ್ ಆರ್ಡರಲ್ಲಿ ರನ್ಸ್ ಬಂತು ಅಂದರೆ ಇಲ್ಲಿ ಅಭಿಷೇಕ್ ಶರ್ಮಾಯಿಂದನೂ ಕೂಡ ಏನಂತ ರನ್ಸ್ ಏನು ಬಂದಿಲ್ಲ ಈ ಒಂದು ಸೀರೀಸ್. ಅವ್ರ ಮೇಲೆ ಕೂಡ ಪ್ರೆಷರ್ ಇರುತ್ತೆ. ಅಭಿಷೇಕ್ ಶರ್ಮಾ ಜೊತೆಗೆ ಸಂಜು ಸ್ಯಾಮ್ಸನ್ ಓಪನ್ ಮಾಡ್ತು ಅಂತಂದರೆ ಸಖತ್ತಾಗಿರುತ್ತೆ. ಯಾಕಂದರೆ ಪ್ರೂವ್ ಮಾಡಿದ್ದಾರೆ ಆ ಜೋಡಿ. ಸೊ ಇವ್ರನ್ನ ಪ್ರೂವ್ ಮಾಡಿಲ್ಲ. ಸೊ ಅದರಿಂದ ನನ್ನ ಪ್ರಕಾರ ಅವರಿಬ್ರು ಓಪನ್ ಮಾಡ್ತಾರೆ ಬೆಟರ್ ಆಗಿರುತ್ತೆ. ಆ ಒಂದು ಚೇಂಜ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಶುಭ್ಮನ್ ಗಿಲ್ನ ಕೂರಿಸ್ತಾರಾ ಅಥವಾ ನಂಬರ್ 3 ಆಡಿಸ್ತಾರಾ? ಇಲ್ಲಿ ಆಡಲಿ ಬಿಡಿ, ಪರವಾಗಿಲ್ಲ. ಹಂಗೂ ಫೇವರಿಟಿಸಮ್ ತೋರಿಸ್ತಾರೆ ಅಂತಂದರೆ ಶುಭ್ಮನ್ ಗಿಲ್ ನಂಬರ್ 3 ಆಡಲಿ ಬಿಡಿ, ಸಂಜು ಸ್ಯಾಮ್ಸನ್ ಓಪನ್ ಮಾಡಲಿ ಬಿಡಿ, ಆ ಥರ ಆಡಲಿ ಬಿಡಿ, ಇಲ್ಲಿ ಆಡಲಿ ಬಿಡಿ. ಇವರು ಸೂರ್ಯಕುಮಾರ್ ಅದು ನಂಬರ್ 5ಗೆ ಬರಲಿ ಬಿಡಿ. ಅವ್ರೇನು ಆಡ್ತಾ ಇರೋದು ಅಷ್ಟರಲ್ಲೇ ಇದೆ. ಸೂರ್ಯಕುಮಾರ್ ಅದು ನಂಬರ್ 4 ತಿಲಕ್ ಓವರ್ ಮಾಡಲಿ ಬಿಡಿ, ಅಥವಾ ನಂಬರ್ 3 ತಿಲಕ್ ಓವರ್ ಮಾಡಲಿ ಬಿಡಿ. ಸೊ ಇವರು ಅಪ್ ದ ಆರ್ಡರ್ ಪ್ರಮೋಟ್ ಮಾಡೋದು, ಅಕ್ಷರ್ ಪಟೇಲ ನಂಬರ್ 3 ಆಡಿಸೋದು. ಸೊ ಈ ಥರ ದಡ್ತಾನೆ ಏನಾದ್ರು ಈ ಮ್ಯಾಚ್ ಮತ್ತೆ ಮಾಡ್ತಾರೆ ಅಂತಂದರೆ ಮತ್ತೆ ಕಾಲೆತ್ಕೊಳ್ಳೋದು ಯಾಕೋ ನನಗೆ ಡೌಟು ಕಾಣಿಸ್ತಾ ಇಲ್ಲ. ಸೊ ಈ ಸೌತ್ ಆಫ್ರಿಕನ್ ಟೀಮ್ನ ಈಸಿಯಾಗಂತೂ ಖಂಡಿತ ತಗೊಳ್ಳೋದಕ್ಕಾಗೋದಿಲ್ಲ. ನೋಡೋರಲ್ಲಪ್ಪ ಲಾಸ್ಟ್ ಮ್ಯಾಚು ಕ್ವಿಂಟನ್ ಡಿಕಾಕು ಒಂಥರ ಔಟ್ ಆಫ್ ದ ಸಿಲೆಬಸ್ ಬಂದ್ಬಿಟ್ಟು ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇರಲ್ಲ T20 ಈ ಥರ ಎಲ್ಲ ಆಡ್ತಾರೆ ಅಂತ. ಕಳೆದೋಗ್ಬಿಟ್ಟಿದ್ದಾರೆ T20 ಅಂತ ಕೇಳಿದ್ವಿ ಕ್ವಿಂಟನ್ ಡಿಕಾಕು. ಬಟ್ ಇಲ್ಲ, ಇದನ್ನ ಇನ್ನೂ ಜೀವಂತವಾಗಿ ಅಂತ ತೋರಿಸ್ಕೊಂಡ್ಬಿಟ್ಟಿದ್ದು. ನೋಡೋಣ ಇವತ್ತಿನ ಮ್ಯಾಚು ಏನಾಗುತ್ತೆ ಅಂತ. ಸೊ ಒಟ್ಟಿನಲ್ಲಿ ಕಂಡೀಷನ್ಸ್ ಎಲ್ಲ ನೋಡ್ತು ಅಂದರೆ ಆ ಒಂದು ಚಳಿ ಕಂಡೀಷನ್ಸು ಅದು ಇದೆಲ್ಲ ನೋಡ್ತು ಅಂದರೆ ಖಂಡಿತ ಇಂಡಿಯಾನೇ ಸ್ವಲ್ಪ ಫೇವ್ರೇಟ್ಸ್ ಆಗಿದ್ದಾರೆ ಈ ಮ್ಯಾಚ್ನ ಗೆಲ್ಲೋದಕ್ಕೆ. ಇವ್ರಿಗೆ ಕಂಡೀಷನ್ಸ್ ಸ್ವಲ್ಪ ಮಟ್ಟಿಗೆ ಹೊಸ್ತು ಈ ಒಂದು ಧರ್ಮಶಾಲಾ ಕಂಡೀಷನ್ಸು. ಬಟ್ ಎಲ್ಲ ಗೊತ್ತಿರುತ್ತೆ, ಇವಾಗೆಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿರ್ತಾರೆ ಚೆನ್ನಾಗಿ ಸೌತ್ ಆಫ್ರಿಕನ್ಸನ್ನು ಕೂಡ. ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ಮ್ಯಾಚು ನನ್ನ ಪ್ರಕಾರ ಇಂಡಿಯಾ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕಂಡೀಷನ್ಸ್ ನಮಗೆ ಸ್ವಲ್ಪ ಫೇವರಬಲ್ ಆಗಿರೋದ್ರಿಂದ. ಸೊ ಇಲ್ಲಿ ಲಾಸ್ಟ್ ಆಗಿದ್ದ ಮ್ಯಾಚ್ ಇಂಟರ್ನ್ಯಾಷನಲ್ ಮ್ಯಾಚ್ ಬಂದ್ಬಿಟ್ಟು 2022 ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಆಗಿತ್ತು ಶ್ರೀಲಂಕಾ ಅಗೇನ್ಸ್ಟು. ಅದರಲ್ಲಿ 2 ಮ್ಯಾಚನ್ನು ಕೂಡ ಇಂಡಿಯಾನೇ ಗೆದ್ದಿತ್ತು, ಸಕ್ಸೆಸಿವ್ ಡೇಸಲ್ಲಿ ಆಗಿತ್ತು. ಸೊ ಅದರಿಂದ ಇಲ್ಲೂ ಕೂಡ ಡಾಮಿನೇಟ್ ಮಾಡ್ಬೋದು ಅಂತ ನನಗೇನೋ ಅನ್ನಿಸ್ತಾ ಇದೆ. ಈ ಧರ್ಮಶಾಲಾ ಖಂಡಿತ ಇಂಡಿಯಾ ಗೆಲ್ಲೇಬೇಕು ಗುರು. ಯಾಕಂದರೆ ಕಂಡೀಷನ್ಸ್ ಫೇವರಬಲ್ ಆಗಿರೋದು ಇಂಡಿಯಾಗೆ, ಇಲ್ಲಿ ಸೌತ್ ಆಫ್ರಿಕಾಗಲ್ಲ.
ಕಾದ್ ನೋಡೋಣ ಏನಾಗುತ್ತೆ ಅಂತ. ಒಂದು ವೇಳೆ ಏನಾದರೂ ಈ ಮ್ಯಾಚ್ನ ಹೊಡೆದ್ಬಿಟ್ರು ಅಂದರೆ ಸೌತ್ ಆಫ್ರಿಕಾದವರು ಅವ್ರಿಗೆ ಕ್ಲಿಯರ್ ಕ್ರೆಡಿಟ್ ಕೊಡಲೇಬೇಕು. ಯಾಕಂತಂದರೆ ನಮಗೆ ಫೇವರಬಲ್ ಆಗಿರೋಂಥ ಕಂಡೀಷನ್ ಅವ್ರು ಬಂದ್ಬಿಟ್ಟು ಆಡಿದ್ದಾರೆ ಅಂತಂದರೆ ಶಬಾಷ್ ಹೇಳಲೇಬೇಕು. ಬಟ್ ಇಂಡಿಯಾ ಗೆಲ್ತಾರೆ ಈ ಮ್ಯಾಚ್ನ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.